ಮೇಲೆ ಡಾಕ್ಟರ್ ರಾಜ್ಕುಮಾರ್ಗೆ ಇತ್ತು ಅಪಾರ ಪ್ರೀತಿ ಮಮತೆ. ಕಾರಣ ಏನು ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್ ಅವರ 20ನೇ ಪುಣ್ಯ ಸ್ಮರಣೆಯನ್ನ ಏಪ್ರಿಲ್ 12ರಂದು ಆಚರಿಸಲಾಗ್ತಿದೆ. ಗಾಜ್ನೂರ್ನಲ್ಲಿ ಜನಿಸಿದ ಅವರು ತಮ್ಮ ಕೃಷಿ ಹಿನ್ನೆಲೆ ಮತ್ತು ಹಸಿರಿನ ಮೇಲಿನ ಪ್ರೀತಿಗೆ ಹೆಸರುವಾಸಿಯಾಗಿದ್ರು. ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ರಾಜ್ಕುಮಾರ್ ತಮ್ಮ ತಂದೆ ತಾಯಿಯ ತ್ಯಾಗ ಮತ್ತು ಪ್ರೀತಿಯನ್ನು ಸದಾ ಸ್ಮರಿಸುತ್ತಿದ್ರು. ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಏಪ್ರಿಲ್ 12ರಂದು ನಡೆಯಲಿದೆ. ಈ ಸಂದರ್ಭದಂದು ಅವರನ್ನು ಎಲ್ಲರೂ ಸ್ಮರಿಸಿಕೊಳ್ತಿದ್ದಾರೆ. ಅವರು ಇಲ್ಲದೆ ಬರೋಬ್ಬರಿ 20 ವರ್ಷಗಳು ಕಳೆದಿದೆ. ಏಪ್ರಿಲ್ 12 2006ರಲ್ಲಿ ರಾಜ್ಕುಮಾರ್ ಅವರು ಅನಾರೋಗ್ಯದಿಂದ ಮೃತಪಟ್ಟರು. ರಾಜ್ಕುಮಾರ್ ಅವರು ಹುಟ್ಟಿದ್ದು ಗಾಜ್ನೂರ್ನಲ್ಲಿ. ಆ ಊರಿನ ಬಗ್ಗೆ ಅವರಿಗೆ ಅಪಾರ ಪ್ರೀತಿ ಇತ್ತು. ಇದನ್ನು ಅನೇಕ ಬಾರಿ ಹಂಚಿಕೊಂಡಿದ್ದಾರೆ. ರಾಜ್ಕುಮಾರ್ ಕೃಷಿ ಹಿನ್ನೆಲೆ ಕುಟುಂಬದಿಂದ ಬಂದವರು. ಗಾಜ್ನೂರ್ನಲ್ಲಿ ಸಣ್ಣ ಮನೆ ಹೊಂದಿದ್ದ ಅವರು ಅಲ್ಲಿಯೇ ವಾಸಿಸಲು ಬಯಸ್ತಿದ್ರು. ಹಸಿರನ್ನು ತುಂಬಾನೇ ಇಷ್ಟಪಡ್ತಿದ್ರು. ಗುಡ್ಡ ಬೆಟ್ಟಗಳು ಅಂದ್ರೆ ಅವರಿಗೆ ಪಂಚಪ್ರಾಣ. ಗಾಜ್ನೂರು ಈ ಎಲ್ಲ ಅಂಶಗಳನ್ನ ಹೊಂದಿದ್ರಿಂದ ಅದರ ಮೇಲೆ ಅವರಿಗೆ ಅಪಾರ ಮಮತೆ. ಬಂಗಲೆ ನೋಡಿದಾಗ ಆಗದ ಆನಂದ ಈ ಪುಟ್ಟ ಮನೆ ಕಂಡಾಗ ಆಗುತ್ತದೆ ಎಂದು ರಾಜ್ಕುಮಾರ್ ಸಾರಿ ಸಾರಿ ಹೇಳಿದ್ರು. ರಾಜ್ಕುಮಾರ್ ತಂದೆಯು ನಾಟಕ ಅಭ್ಯಾಸ ನಡೆಸ್ತಾ ಇದ್ರು. ತಂದೆ ತಾಯಿ ಇಬ್ಬರು ನಮ್ಮನ್ನು ಉತ್ತಮವಾಗಿ ಸಾಕಿದ್ದಾರೆ. ಯಾರಿಗೂ ತೋರದ ಪ್ರೀತಿಯನ್ನ ನನಗೆ ತೋರುತ್ತಿದ್ರು. ಅವರು ಹಸಿವೆತ್ತುಕೊಂಡು ನನಗೆ ಊಟ ಹಾಕ್ತಿದ್ರು ಎಂದು ರಾಜ್ಕುಮಾರ್ ವಿವರಿಸಿದ್ರು. ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಸಿನಿಮಾ 1954ರಲ್ಲಿ ರಿಲೀಸ್ ಆಯಿತು. ಮುತ್ತುರಾಜ್ ಅವರು ಈ ಸಿನಿಮಾ ಮೂಲಕ ರಾಜ್ಕುಮಾರ್ ಆಗಿ ಬದಲಾದ್ರು. ಆ ಬಳಿಕ ರಾಜ್ಕುಮಾರ್ ಅವರು ಹಿಂದಿರುಗಿ ನೋಡಲೇ ಇಲ್ಲ. ರಾಜ್ಕುಮಾರ್ ಅವರು ಕೊನೆಯವರೆಗೂ ಸಿನಿಮಾ ಮಾಡ್ತಿದ್ರು. ಈ ಚಿತ್ರಕ್ಕೆ ಬಂಡರಿ ಬಾಯಿ ನಾಯಕಿಯಾಗಿದ್ರು. ಹಲವು ಹಾಡುಗಳನ್ನ ರಾಜ್ಕುಮಾರ್ ಹಾಡಿದ್ರು ಎಂಬುದು ಮತ್ತೊಂದು ವಿಶೇಷ.